ವಿಶೇಷವಾಗಿ ಹೆಣ್ಮಕ್ಳಿಗೆ ಇವತ್ತು ವಿಧಾನ, ನಾಳೆ ದಿವಸ ಗಂಡಸರಿಗೆ ವಿಧಾನ ಅಂತ. ಶೇಷದೇವರ ಒಂದು ಪೂಜೆ ನಿಜವಾಗಲೂ ಪ್ರತಿ ತಿಂಗಳು ಇದೆ. ಆದರೆ ವಿಶೇಷವಾಗಿ ಈ ಮಾಸ, ಶ್ರಾವಣ ಮಾಸ ಮತ್ತು ಕಾರ್ತೀಕ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಹೆಚ್ಚಿನ ಪ್ರತಿಶತ ಕಾರ್ತೀಕ ಮಾಸ. ಇನ್ನೊಂದು ಪಕ್ಷ ಇದೆ ಮಾಘ ಮಾಸದಲ್ಲಿ ಅಂತ. ಆ ದೇಶಾಚಾರದ ಅನುಗುಣವಾಗಿ ಕಾರ್ತೀಕ ಮತ್ತು ಶ್ರಾವಣ ಮತ್ತು ಮಾಘ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಇದನ್ನು ಕಾಣ್ತೇವೆ. ಆದರೆ ಈ ಮಾಸದ ಮಹಿಮೆಯನ್ನು ನಾವು ನೋಡ್ತಾ ಇರುವಾಗ ಈ ಮಾಸದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಎಂಬುದಾಗಿ ನಮಗೆ ತಿಳಿಸ್ತಾರೆ. ಹೀಗಾಗಿ ಶೇಷದೇವರ ಪೂಜೆ ಅನ್ನೋದು ನಮ್ಮ ಬುದ್ಧಿ, ನಿಜವಾಗ್ಲೂ ನಮಗೆ ಎಲ್ಲರೂ ಮನಸ್ಸಿಗೆ ಪ್ರೇರಣೆ ಅಂತಂದರೆ ರುದ್ರದೇವರು ಅಂತ ನಾವು ಹೇಳ್ತೇವೆ. ಬರೀ ರುದ್ರದೇವರು ಒಂದೇ ಅಲ್ಲ, ಕೆಲವೊಂದು ವಿಷಯಕ್ಕೆ ಹೀಗೆ ನಮಗೆ ಧರ್ಮ ಮಾಡಬೇಕು ಅಂತ ಬುದ್ಧಿ ಬರ್ತದೆ. ಕೆಲವು ಸರ್ತಿ ಏನು ಮಾಡೋಬೇಡಪ್ಪ, ಆರಾಮ್ ಮಾಡ್ಕೊಂಡಿರೋಣ ಅಂತ ಕೆಲವು ಸರ್ತಿ ಉದಾಸೀನ ಭಾವನೆ ಬರ್ತದೆ. ಕೆಲವೊಂದು ಸರ್ತಿ ವಿಪರೀತವಾದ ಮನಸ್ಸಿನ ಭಾವನೆ ಬರ್ತದೆ. ಕೆಟ್ಟ ಕೆಲಸ ಮಾಡೋದು, ಮತ್ತೊಬ್ಬರು ಬೈಯೋದು, ಮತ್ತೊಬ್ರಿಗೆ ಹೇಳೋದು, ಇಂಥವೆಲ್ಲ. ಇದಕ್ಕೆಲ್ಲ ಒಂದೊಂದು ಕೆಲವೊಂದು ಸರ್ತಿ ಬರೀ ದಾನಗಳನ್ನು ಮಾಡೋಣ ಅಂತ ಆ ತರಹ ವಿಚಾರ ಇರ್ತದೆ. ಹೀಗಾಗಿ ಈ ಏನು ಮನಸ್ಸಿನ ವೃತ್ತಿಗಳವ ಆ ಇದಕ್ಕೆ ಒಂದಕ್ಕೆ ರುದ್ರದೇವರು, ಒಂದಕ್ಕೆ ಶೇಷದೇವರು, ಒಂದಕ್ಕೆ ಗರುಡ ದೇವರು, ಒಂದಕ್ಕೆ ಇಂದ್ರದೇವರು. ನೋಡ್ರಿ, ಅಂದರೆ ಮನಸ್ಸು ಒಂದೇ ಆಗಿದ್ದರೂ ಕೂಡ ಅಂದ್ರೆ ಅರ್ಥಾತ್ ಆ ಮನಸ್ಸಿನ ವೃತ್ತಿಗಳೇನು ಬೇರೆ 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 ಬೇರೆವ. ಈಗ ನಾವು ಬರೀ ಪಾಠ ಪ್ರವಚನ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ನಿನ್ನೆ ಹೇಳಿದ್ರಲ್ಲ ಉಪನ್ಯಾಸದೊಳಗೆ, ಆ ವೇದ ಅಧ್ಯಯನ ಮಾಡಬೇಕು ಅನ್ನೋ ಇಚ್ಛಾ ನಮಗೆ ಬಂದದ ಅಂತಂದರೆ ಗರುಡ ದೇವರು ಅದಕ್ಕೆ ಪ್ರೇರಣೆ ಆಗ್ತಾನೆ. ಹೀಗೆ ಮತ್ತೆ ದಾನ ಧರ್ಮಾದಿಗಳನ್ನು ಮಾಡೋಣ, 4 ಮಂದಿಗೆ ಉಪಕಾರ ಮಾಡೋಣ ಅನ್ನೋ ಒಂದು ಭಾವ ಬಂದಾಗ ಶೇಷದೇವರು ಅದಕ್ಕೆ ಅಭಿಮಾನಿಗಳು ಅಂತ. ಈ ಕೆಟ್ಟ ಕಡೆ ಮನಸ್ಸು ಹೋಗ್ತಿರ್ತದಲ್ಲ, ಕೆಟ್ಟ ಕಡೆ ಮನಸ್ಸು ಹೋಗದೇ ಇರಲಿಕ್ಕೆ ಅದಕ್ಕೆ ಯಾರು ಅಭಿಮಾನಿಗಳು? ಅದಕ್ಕೆ ರುದ್ರದೇವರು ಅಂತ. ಅದಕ್ಕಾಗಿ ನಮ್ಮ ಮನಸ್ಸು 100ಕ್ಕೆ 95% ಬೇರೆ ಕಡೆಗೆ ಹೋಗ್ತಿರ್ತದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ರುದ್ರದೇವರಿಗೆ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತ ಒಂದು ಮಾತು ಶಾಸ್ತ್ರದಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಸಂಸಾರದ ಬಂಧನಕ್ಕೆ ಮತ್ತೆ ಮೋಚನಕ್ಕೆ ಕಾರಣ ಏನಪ್ಪ? ನಾವು ಅಂತೀವಿ ಇಲ್ಲ ಹಿಂಗಿದ್ರೆ ಹಿಂಗೆ ಮಾಡ್ತಿದ್ವಿ, ಹಿಂಗಿದ್ರೆ ಹಿಂಗೆ ಮಾಡ್ತಿದ್ವಿ, ಹಿಂಗಿದ್ರೆ ಹಿಂಗೆ ಮಾಡ್ತಿದ್ವಿ. ಇಲ್ಲರಿ, ಓದಲಿಕ್ಕೆ ಸರಿಯಾಗಿ ಅನುಕೂಲ ಸಿಗಲಿಲ್ಲ, ಸ್ವಲ್ಪ ಎಲ್ಲ ಥರದ ಅನುಕೂಲತೆ ಇತ್ತು ಅಂತಂದರೆ ನಾವು ಚಲೋ ಹೋಗ್ತಿದ್ದೆ ಅಂತ. ಕೆಲವೊಬ್ರು ನಾವು ಓದ್ಲಿಕ್ಕೆ ಶುರು ಮಾಡಿದ್ರಿ, ಮನೆಯೊಳಗೆ ನಂಗೆ ಟೈಮಿಗೆ ಅಮ್ಮ ಅಡುಗೆ ಮಾಡಲಿಲ್ಲ, ಅಥವಾ ಎಲ್ಲಿರ್ತಾರೆ ಅದನ್ನ ಸರಿಯಾಗಿ ಇದು ಮಾಡಿಕೊಡಲಿಲ್ಲ ಅಂತ ಈ ತರಹ. ಅಂದರೆ ತನ್ನ ಮನಸ್ಸು ಇಲ್ಲ ಅಂತಂತಂದರೆ ಆಗ ಪರಿಸರದ ಮೇಲೆ ಅದನ್ನು ಆರೋಪ ಮಾಡಿಬಿಡ್ತಾನಂತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸಣ್ಣ ವಯಸ್ಸಿದ್ದಾಗ ಅದದ್ದು ಬೇರೆ ಮಾತು. 10-12 ವಯಸ್ಸು, ಭಾಳ ಅಂದರೆ 14 ವರ್ಷ. ಶಾಸ್ತ್ರ ಹೇಳ್ತದೆ 14 ವರ್ಷದ ತನಕ ನೀನು ಅವರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ನೀನು ಬೇಕಾದ್ರೆ ಹಾಕು, ಬೇಡ ನಂಗೆಲ್ಲ. 14 ವರ್ಷಗಳ ಆದಮೇಲೆ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತಲ್ಲ, ನೀನು ಹುಡುಕೋ ಅನ್ನೋ ಮಾತನ್ನು ಶಾಸ್ತ್ರ ನಮಗೆ ಹೇಳ್ತದೆ. ಹಾಗೆ ಅಂದರೆ ಇವತ್ತು ತನ್ನ ಏಳಿಗೆಗೆ, ತನ್ನ ಒಂದು ಬಂಧನಕ್ಕೆ, ತನ್ನ ಒಂದು ಕುಂಠಿತಕ್ಕೆ ಕಾರಣ ಏನಪ್ಪ? ಮತ್ತೊಬ್ಬರು ಯಾರು ಜವಾಬ್ದಾರಲ್ಲ, ತನ್ನ ಮನಸ್ಸೇ ಅದಕ್ಕೆ ಕಾರಣ. ಇಲ್ಲರಿ ಬಹಳ ಕಷ್ಟ ಬರ್ಲಿಕ್ಕತ್ತದ್ರಿ. ಏನು ಅಂತಂದರೆ ಭರ್ತೃಹರಿ ಒಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ. ಭರ್ತೃಹರಿ ಜೀವನ ಅಂತ ಅನ್ನೋದೇ ಕಷ್ಟ. ಈಗ ಹೇಳೋದಲ್ಲ, ಹೌದಿಲ್ಲ? ಇನ್ನ ಅಲ್ಲಿ ಮುಸಳಿಗಳು ಅವು ಇವು ಇವೆಲ್ಲ ತೊಂದರೆ ಕೊಡ್ತಾ ಇರ್ತದ ಅದಕ್ಕೆಲ್ಲ ಹೇಳ್ತಾರೆ. ನಮಗೆ ಆ ಗೆಲ್ಲೋದು ಅಂತಂದ್ರೆ ಅವುಗಳಲ್ಲಿ ಇದ್ದು ಗೆಲ್ಲೋದು ಅಂತ ಅರ್ಥ. ಎಲ್ಲದರಲ್ಲಿ ಬರೀ ನಾವು ದೈಹಿಕವಾದ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಗೆಲ್ಲುವಂಥದ್ದು ಅಲ್ಲ. ಬೌದ್ಧಿಕವಾಗಿ ಆ ಪ್ರಸಂಗ ಏನಿರ್ತದೆ, ಸನ್ನಿವೇಶ ಹೇಗಿರ್ತದೆ, ಯಾರಿರ್ತಾರೆ, ಏನಿರ್ತಾರೆ, ಆ ಥರ. ನಿಜವಾಗ್ಲೂ ಮನುಷ್ಯನಿಗೆ ಒಂದೇ ಒಂದು ಬೇಕು, ತನಗೆ ತಿಳಿದೇ ಇದ್ದರೆ ಮತ್ತೊಬ್ಬರು ಹೇಳಿ ಕೇಳಬೇಕು ಅನ್ನೋದು ಒಂದು ಪರಿಕಲ್ಪನೆ ಬರಬೇಕು. ಆಮೇಲೆ ಆವೇಶ ಇರಬಾರ್ದು, ಆಲೋಚನೆ ಇರಬಾರ್ದು. ಇಷ್ಟಿದ್ರೆ ಅವನು ಗೆದ್ದಾಗೆ ಅಂತ. ಯಾಕೆಂದರೆ ಎಲ್ಲ ಈಗೆಲ್ಲ ಆಗಿರ್ತದೆ, ಉತ್ತರಾಖಂಡ ಆ ಕಡೆ ಎಲ್ಲ ಕ್ಲೌಡ್ ಬರ್ಸ್ಟ್ ಅಂತೇಳಿ ಇದ್ದಕ್ಕಿದಂಗೆ ಮಹಾಪುರ ಬರ್ತದೆ. ಹಾಗೆ ಇದ್ದಕ್ಕಿದಂಗೆ ತಿಳುವಳಿಕೆ ಬರಂಗಿಲ್ಲ, ಆ ವರಿಷ್ಠನಿಗೂ ಬರೋದಿಲ್ಲ. ಶಾಸ್ತ್ರ ಹೇಳ್ತದೆ, ವೃದ್ಧ ವ್ಯವಹಾರ ದರ್ಶನೇನ ಯುತ್ಪತ್ಸು ಬಾಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಏನಂತಂದ್ರೆ ಇದ್ದಕ್ಕಿದಂಗೆ ಆಕಾಶದಿಂದ ಬಂದು ನನಗೆ ಅನುಗ್ರಹ ಮಾಡ್ತಾ ಇದ್ದೀನಿ ಅಲ್ಲ. ನಮ್ಗಿಂತ ಹಿರಿಯರ ವ್ಯವಹಾರ ವೃದ್ಧ ವ್ಯವಹಾರ. ವೃದ್ಧ ಅಂದ್ರೆ ಬರೀ ವಯಸ್ಸಿನಿಂದ ಬೆಳೆದವರಿಗೆ ವೃದ್ಧ ಅಲ್ಲ. ಶಾಸ್ತ್ರದಲ್ಲಿ ನೋಡಿ, ವಯಸ್ಸಿನಿಂದ ಎಂಥ ದೊಡ್ಡವನಾಗಿರ್ಬೋದು, ಅದರಲ್ಲ, ತಿಳುವಳಿಕೆಯಿಂದ ದೊಡ್ಡವನಾಗಿದ್ದರೆ